ಕುಚಿಕುಗಳ ಕೋಳಿ ಜಗಳ ಗಿಲ್ಲಿ ಮತ್ತು ರಘು ಕಾಮಿಡಿ ಕ್ಯಾಪ್ಟನ್ ರಘು ಕಾಲೆಳೆದ ಬಿಗ್ ಬಾಸ್ ವಿನ್ನರ್ ಗಿಲ್ಲಿ. ಕುಚಿಕುಗಳ ಕೋಳಿ ಜಗಳ ಗಿಲ್ಲಿ ಮತ್ತು ರಘು ಕಾಮಿಡಿ ಇತ್ತು. ಕ್ಯಾಪ್ಟನ್ ರಘು ಕಾಲೆಳೆದ ಬಿಗ್ ಬಾಸ್ ವಿನ್ನರ್ ಗಿಲ್ಲಿ. ಏ ರಘುವನ್ನ ಬಾರನ್ನ ಇಲ್ಲಿ ಎಂದು ಗಿಲ್ಲಿ ಕಾಮಿಡಿಯನ್ನ ಮಾಡಿದ್ದಾರೆ. ವೇದಿಕೆಯಲ್ಲಿ ಗಿಲ್ಲಿ ತಬ್ಬಿಕೊಂಡ ಕ್ಯಾಪ್ಟನ್ ರಘು, ಈಗಲೂ ನನ್ನ ಅಮುಕಿ ಸಾಯಿಸಿ ಬಿಡು ಆಯ್ತಾ ಅಂತ ಗಿಲ್ಲಿ ಈಗ ಕಾಮಿಡಿಯನ್ನ ಮಾಡಿದ್ದಾರೆ. ಅಲ್ಲಿ ರಘುಗೆ ತಮಾಷೆಯಾಗಿ ಕಾಲೆಳೆದ ಬಿಗ್ ಬಾಸ್ ಗಿಲ್ಲಿ. ಗಿಲ್ಲಿ ಇನ್ನು ನಮ್ಮ ಮನೆಗೆ ಬಂದೇ ಇಲ್ಲ, ಗಿಲ್ಲಿನ ನಮ್ಮ ಮನೆಗೆ ಊಟಕ್ಕೆ ಕರೆಯುತ್ತಾನೆ ಇದ್ದೇನೆ. ವೇದಿಕೆಯಲ್ಲಿ ಬಿಗ್ ಬಾಸ್ ಡೈಲಾಗ್ ಅನ್ನ ನೆನಪಿಸಿದ ರಘು, ಇಲ್ಲ ಇಲ್ಲ ನಾನ್ ಮಾತ್ರ ನಿಮ್ಮ ಮನೆಗೆ ಬರಲ್ಲ ಅಂತ. ನಾನು ಊಟಕ್ಕೆ ಹೋದ್ರೆ ಊರಿಗೆ ತಿಥಿ ಊಟ ಹಾಕಿಸ್ತಾರೆ, ಅಷ್ಟೊಂದು ಕೋಪ ಇದೆ ನಿನಗೆ, ನಾನು ಬರಲ್ಲ ಅಂತ ಗಿಲ್ಲಿ ಮತ್ತು ಕಾಮಿಡಿಯ ಸಂಭಾಷಣೆ ಇದು. ಕಾಮಿಡಿಯನ್ನ ಮಾಡ್ಕೊಂಡಿದ್ದಾರೆ ಒಬ್ರಿಗೊಬ್ರು. ಇನ್ನು ಬಿಗ್ ಬಾಸ್ ಮನೆಯಲ್ಲೂ ಕೂಡ ಅದೇ ರೀತಿಯಾಗಿ ಕಾಮಿಡಿ ಅವರ ಒಂದು ಅಂದ್ರೆ ರಘುನ ಜಾಸ್ತಿ ರೇಗಿಸ್ತಾ ಇದ್ರು ಗಿಲ್ಲಿ. ಸೊ ಹೀಗಾಗಿ ಆ ಒಂದು ಕಾಮಿಡಿ ಎಲ್ಲೆಡೆ ಕೂಡ ಒಂದು ರೀತಿಯಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಅದನ್ನ AI ಮುಖಾಂತರ ಅದನ್ನ ಕನ್ವರ್ಟ್ ಮಾಡಿ ಅಲ್ಲಿ ಕಾಮಿಡಿಯನ್ನ ಮಾಡುವಂಥದ್ದು ಈ ರೀತಿಯಾಗಿ ನಾವು ನೋಡಿದ್ವಿ. ಸೊ ಇದೀಗ ಅದೇ ಕಾಮಿಡಿ ಈ ಒಂದು ಕನಕೋತ್ಸವದಲ್ಲಿ ಆಗಿದೆ ಗಿಲ್ಲಿ ಮತ್ತು ರಘು ಅವರ ಮಧ್ಯೆ. ಸೊ ಇದೀಗ ಆ ಸಂಭಾಷಣೆ ಸಾಕಷ್ಟು ಒಂದು ರೀತಿಯಾಗಿ ಟ್ರೋಲ್ ಆಗ್ತಾ ಇರುವಂಥದ್ದು, ಎಲ್ಲ ಅಭಿಮಾನಿಗಳು ಕೂಡ ಇಷ್ಟ ಆಗ್ತಾ ಇದೆ. ಸೊ ಹೀಗಾಗಿ ನನ್ನ ಮನೆಗೆ ಊಟಕ್ಕೆ ಸಹಿತ ಕರೆದಿದ್ದೀನಿ ನಾನು ಗಿಲ್ಲಿನ, ಆದರೆ ಇನ್ನೂ ಬಂದಿಲ್ಲ ಅನ್ನುವಂಥ ಮಾತನ್ನ ಆಡ್ತಾರೆ. ನಾನು ನಿಮ್ಮ ಮನೆಗೆ ಬಂದರೆ ಅಲ್ಲಿ ಅಂದರೆ ತಮಾಷೆಯ ಒಂದು ಸಂಭಾಷಣೆ ನಡೆಯುತ್ತೆ. ವೇದಿಕೆಯಲ್ಲಿ ಬಿಗ್ ಬಾಸ್ ಡೈಲಾಗ್ ಅನ್ನ ನೆನಪಿಸಿದ್ದಾರೆ ರಘು. ನಮ್ ರಘುವಣ್ಣ ಬಂದವ್ರೆ, ಸ್ಪಂದನ ಅವ್ರು ಬಂದವ್ರೆ, ತಾವು ಏನ್ ರಘುವಣ್ಣ ಬಾಣ ಇಲ್ಲಿ. ನಿಜವಾಗ್ಲೂ ರಘುವಣ್ಣ ನನಗೆ ಸಿಕ್ಕಾಪಟ್ಟೆ ಭಯ ಇತ್ತು. ಈಗಲೂ ಅಮ್ಮ ಸಾಯಿಸ್ಬಿಡತ್ತಾಗೆ ಮಾತಾಡ್ತೀನಿ ಅದಕ್ಕೆ. ಇಲ್ಲಿ ಇನ್ನ ನಮ್ ಮನೆಗ್ ಬಂದಿಲ್ಲ, ಊಟ ಕರಿತಾನೆ ಇದೀನಿ, ಬಾರ ಒಂದ್ ಮಟನ್ ಊಟ ಹಾಕ್ಸ್ತೀನಿ ಅಂತ. ಇಲ್ಲ ಇಲ್ಲ ಇನ್ನ ಬಂದಿಲ್ಲ ಅವನು. ನನ್ ಮನೆಗ್ ಬರಲ್ಲ. ಯಾಕೆ ಹೇಳ್ರಿ, ನಾನು ಇವ್ರ ಮನೆಗ್ ಊಟಕ್ಕೆ ಬರೇ ಊರಿಗೆ ಪಿಟಿ ಊಟ ಹಾಕ್ಸ್ಬಿಡ್ತಾರೆ. ಆಮೇಲೆ ಅಷ್ಟೊಂದು ಪಾಪ ಐತೆ ನನ್ ಮೇಲೆ, ಬರಲ್ಲ ಸತ್ಯವಾಗ್ಲೂ ಬರಲ್ಲ. ಬೇಜಾನ್ ಹಿಂಸೆ ಕೊಟ್ಟವನೆ ಮನೇಲಿ ಮಾತ್ರ. ಪ್ಲಾನ್ ಇಟ್ಕೊಂಡಿದೀನಿ, ಇವತ್ತು ಕರಿತಾ ಇದೀನಿ. ನಾನ್ ಮನೆಗ್ ಬರೋಕೆ ಮಟನ್ ಊಟಕ್ಕೆ. ಹಿಂಸೆ ಅಂತಾರೆ ಕೇಳ್ರಿ, ಫ್ರೆಂಡ್ಶಿಪ್ ಬೆಲೆ ಏನ್ರಿ? ತುಂಬಾ ಬೆಲೆ ಇದೆ. ನಮ್ ತಮ್ಮನ್ ತರ ಇವನು. ನಮ್ ತಂಗಿ ಮಿಸ್ಸಿಂಗ್ ಇದಾಳೆ, ಮಂಗಳೂರಲ್ಲಿ ಇದ್ದಾಳೆ ಇವತ್ತು. ಸರಿ ಆಯ್ತು, ಸಕ್ಕತ್ ಖುಷಿ ಆಯ್ತು. ನೀವು ಕೂತ್ಕೋಣ, ನೋಡ್ರೆ ಭಯ ಆಯ್ತದ ನಿಮಗೆ. ನಮ್ ರಘುವಣ್ಣ ಬಂದವ್ರೆ, ಸ್ಪಂದನ ಅವ್ರು ಬಂದವ್ರೆ, ತಾವು ಏನ್ ರಘುವಣ್ಣ ಬಾಣ ಇಲ್ಲಿ. ನಿಜವಾಗ್ಲೂ ರಘುವಣ್ಣ ನನಗೆ ಸಿಕ್ಕಾಪಟ್ಟೆ ಭಯ ಇತ್ತು. ಈಗಲೂ ಅಮ್ಮ ಸಾಯಿಸ್ಬಿಡತ್ತಾಗೆ ಮಾತಾಡ್ತೀನಿ ಅದಕ್ಕೆ. ಇಲ್ಲಿ ಇನ್ನ ನಮ್ ಮನೆಗ್ ಬಂದಿಲ್ಲ, ಊಟ ಕರಿತಾನೆ ಇದೀನಿ, ಬಾರ ಒಂದ್ ಮಟನ್ ಊಟ ಹಾಕ್ಸ್ತೀನಿ ಅಂತ. ಇಲ್ಲ ಇಲ್ಲ ಇನ್ನ ಬಂದಿಲ್ಲ ಅವನು. ನನ್ ಮನೆಗ್ ಬರಲ್ಲ. ಯಾಕೆ ಹೇಳ್ರಿ, ನಾನು ಇವ್ರ ಮನೆಗ್ ಊಟಕ್ಕೆ ಬರೇ ಊರಿಗೆ ಪಿಟಿ ಊಟ ಹಾಕ್ಸ್ಬಿಡ್ತಾರೆ. ಆಮೇಲೆ ಅಷ್ಟೊಂದು ಪಾಪ ಐತೆ ನನ್ ಮೇಲೆ, ಬರಲ್ಲ ಸತ್ಯವಾಗ್ಲೂ ಬರಲ್ಲ. ಬೇಜಾನ್ ಹಿಂಸೆ ಕೊಟ್ಟವನೆ ಮನೇಲಿ ಮಾತ್ರ. ಪ್ಲಾನ್ ಇಟ್ಕೊಂಡಿದೀನಿ, ಇವತ್ತು ಕರಿತಾ ಇದೀನಿ. ನಾನ್ ಮನೆಗ್ ಬರೋಕೆ ಮಟನ್ ಊಟಕ್ಕೆ. ಹಿಂಸೆ ಅಂತಾರೆ ಕೇಳ್ರಿ, ಫ್ರೆಂಡ್ಶಿಪ್ ಬೆಲೆ ಏನ್ರಿ? ತುಂಬಾ ಬೆಲೆ ಇದೆ. ನಮ್ ತಮ್ಮನ್ ತರ ಇವನು. ನಮ್ ತಂಗಿ ಮಿಸ್ಸಿಂಗ್ ಇದ್ದಾಳೆ, ಮಂಗಳೂರಲ್ಲಿ ಇದ್ದಾಳೆ ಇವತ್ತು. ಸರಿ ಆಯ್ತು, ಸಕ್ಕತ್ ಖುಷಿ ಆಯ್ತು. ನೀವು ಕೂತ್ಕೋಣ, ನೋಡ್ರೆ ಭಯ ಆಯ್ತದ ನಿಮಗೆ. ನಮ್ ರಘುವಣ್ಣ ಬಂದವ್ರೆ, ಸ್ಪಂದನ ಅವ್ರು ಬಂದವ್ರೆ. ಎಸ್, ಇದೀಗ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಮತ್ತು ರಘು ಅವರ ಒಂದು ಏನು ಅಲ್ಲಿ ಕೆಮಿಸ್ಟ್ರಿ ಆಗಿರ್ಬೋದು, ಅವರ ಒಂದು ಫ್ರೆಂಡ್ಶಿಪ್ ಆಗಿರ್ಬೋದು, ಎಲ್ಲವೂ ಕೂಡ ಸಾಕಷ್ಟು ಅಭಿಮಾನಿಗಳಿಗೆ ಇಷ್ಟ ಆಗಿತ್ತು. ಇದೀಗ ಗಿಲ್ಲಿನ ಅಲ್ಲಿ ಕಾಮಿಡಿ ಮಾಡುವಂಥ ರೀತಿ, ರಘುವನ್ನ ರೇಗಿಸ್ತಾ ಇರುವಂಥ ರೀತಿ, ರಘು ಗಿಲ್ಲಿಯ ಮೇಲೆ ಆಗ್ತಾ ಇದ್ದಂಥ ಕೋಪ, ಇದೆಲ್ಲವೂ ಏನಿದೆ ಒಂದು ರೀತಿಯಾಗಿ ಸಾಕಷ್ಟು ಅಲ್ಲಿ ಅಭಿಮಾನಿಗಳಿಗೆ ಖುಷಿಯನ್ನು ತಂದುಕೊಡ್ತಾ ಇತ್ತು. ಇನ್ನು ಅದರಂತೆಯೇ
ಇದೀಗ ಅದೇ ಸಂಭಾಷಣೆ ಇಲ್ಲಿ ಕೂಡ ಸ್ಟೇಜ್ ಮೇಲೆ ನಡೆಯುತ್ತೆ. ಅದೇ ರೀತಿಯಾಗಿ ನಾನು ಒಂದು ವೇಳೆ ಇವ್ರಿಗೆ ರೇಗಿಸಿದಂತಹ ರೀತಿಯನ್ನ ನೋಡ್ಬಿಟ್ರೆ ನನ್ನ ಇವ್ರ ಮನೆಗೆ ಹೋದ್ರೆ ಒಂದು ವೇಳೆ ತಿಥಿನೇ ಮಾಡ್ಬಿಡ್ತಾರೆ, ಅಷ್ಟು ಮಟ್ಟಿಗೆ ಕೋಪ ಇದೆ ಅನ್ನುವಂಥ ಮಾತನ್ನ ಗಿಲ್ಲಿ ಆಡ್ತಾರೆ. ಆದ್ರೆ ಗಿಲ್ಲಿ ಪ್ರತಿ ಬಾರಿನೂ ನಾವು ಅಲ್ಲಿ ಅಬ್ಸರ್ವ್ ಮಾಡಿದ್ವಿ ಬಿಗ್ ಬಾಸ್ ಮನೆಯಲ್ಲಿ ರಘು ಒಂದೆಷ್ಟೋ ಬಾರಿ ಗಿಲ್ಲಿಯ ಮೇಲೆ ಕೋಪಗೊಂಡ್ರು ಅಥವಾ ಗಿಲ್ಲಿಯ ಮೇಲೆ ರೇಗಿದ್ರು ಸಹಿತ ಗಿಲ್ಲಿ ಮಾತ್ರ ಅದನ್ನ ಎಷ್ಟು ಅಲ್ಲಿ ಅಷ್ಟೇ ಸಿಂಪಲ್ ಆಗಿ ಎಷ್ಟು ಕಾಮಿಡಿಯಾಗಿ ತೆಗೆದುಕೊಂಡು ಗಿಲ್ಲಿಯ ಒಂದು ರಘುವಿನ ಫ್ರೆಂಡ್ಶಿಪ್ ಮಾತ್ರ ಬಿಟ್ಕೊಟ್ಟಿರ್ಲಿಲ್ಲ. ಸೊ ಆ ರೀತಿಯ ಒಂದು ಫ್ರೆಂಡ್ಶಿಪ್ ಅನ್ನ ಉಳಿಸ್ಕೊಂಡು ಅಲ್ಲಿ ಆ ರೀತಿಯಾಗಿ ಅವ್ರನ್ನ ಅಣ್ಣ ಅಂತ ಅನ್ಕೊಂಡು ಅವ್ರಿಗೆ ಪ್ರೀತಿಯನ್ನ ತೋರಿಸ್ತಾ ಬಂದಿದ್ರು. ಈಗ ಅದೇ ಕೂಡ ಮನೆ ಹೊರಗಡೆ ಕೂಡ ಒಂದು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ್ಮೇಲೆ ಫ್ಯಾನ್ಸ್ ಅದನ್ನ ತುಂಬಾ ಇಷ್ಟಪಟ್ಟಿದ್ರು ಇನ್ನು ಬಿಗ್ ಬಾಸ್ ಮನೆಯಲ್ಲಿ. ಸೊ ಅದೇ ಒಂದು ಬಾಂಡಿಂಗ್ ಇದೀಗ ಕೂಡ ನಡೀತಾ ಹೋಗಿದೆ. ಇನ್ನು ಆ ವಿಚಾರಕ್ಕೆ ಕೂಡ ಅಲ್ಲಿ ಒಂದು ಕಾಮಿಡಿ ಸಹಿತ ಅಲ್ಲಿ ನಡೆಯುತ್ತೆ.